ಸೊ ಹೇಳೋ ಗಾಯ್ಸ್, ಈಗ ನಾವು ಬಂದೀವಿ ಅಪ್ಪ ಯಾವ ಬಸ್ ಸ್ಟಾಪ್ಗೆ? ಅಬುದಾಬಿ ಬಸ್ ಸ್ಟಾಪ್. ಈಗ ಬಸ್ ಬಂದರೆ ನಾವು ಕುತ್ಕೋತೀವಿ. 3 hours ಆಯ್ತದೆ. ಆಮೇಲೆ ದುಬೈಗೆ ಹೋಗೋಕ್ಕೆ ನಾಳೆದು ಊಟ ಎಲ್ಲೈತೆ ಎಲ್ಲಕ್ಕೆ ಬರ್ವಾ? ನಾಳೆ ಹೋದ್ರೆ ಅಲ್ಲೇ ವ್ಲಾಗ್ ಮಾಡ್ತೀವಿ, ಅವಾಗ ಗೊತ್ತಾಯ್ತದೆ. ಆಮೇಲೆ ನನ್ನ ಅಪ್ಪ ಏನೋ ಕೆಲಸ ಮಾಡ್ತೈತೆ ನೋಡ್ಕೊಡಿ. ಇವನು ಓ ಅಪ್ಪಾಜಿ ಎಲ್ಲರೂ ನೋಡಿ ಓದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಈಗ ಈ ಅಭಿಷೇಕ್ ಜಿಗೆ ಇವನಂದು ಮುಖನೂ ನೋಡ್ಬಿಡಿ. ಸರಿ ಅಮ್ಮಂಜಿ ನೋಡಿ. ಈಗ ಬಸ್ ಗೊತ್ತಿಲ್ಲ ಯಾವಾಗ ಬರ್ತದೆ, ಅಪ್ಪ ಇಂದ ಕೇಳ್ಕೊ ಬರ್ತೀನಿ. ಕೇಳ್ಕೊ ಅಂತೂ ಬರ್ತೈತೆ, ಕೇಳ್ಕೊ ಅಂತ ಬರ್ತೀನಿ. ಮತ್ತೆ ಈಗ ಏನು ಮಾಡಿ ಅಂದ್ರೆ ಬೋರ್ ಆಯ್ತಾ ಇದ್ದೀನಿ. ಈಗ ನನ್ನ ಅಮ್ಮಂದು ಮತ್ತು ಅಪ್ಪಂದು ವಾಚ್ ಅಂತೂ ಗೋಲ್ಡ್ ಆಯಿತು. ಅಮ್ಮನ ವಾಚ್ ಜೊತೆ ಬ್ರಾಸ್ಲೆಟ್ ಬಂದಿದೆ. ಬ್ರಾಸ್ಲೆಟ್ ಹಾಕಿ ಕರ ಬಂದಿದೆ ಗೋಲ್ಡು ಮತ್ತು ಗೋಲ್ಡ್ ಅಲ್ಲ. ಮತ್ತು ಅಭಿ ವರ್ಷಾಜಿಗೆ ರಿಂಗ್ ಕೊಡಿಸ್ತೇನೆ. ಗೋಲ್ಡ್ ಹಾಕಿ ಸಿಲ್ವರ್ ಅದಂತೂ ಗೊತ್ತಿಲ್ಲ. ಇದು ಡೈಮಂಡ್ ಹಾಕಿ ಗೋಲ್ಡ ಗೊತ್ತಿಲ್ಲ. ಏನು ಕೊಡ್ಸ್ತೇನೆ ನಂಗೂ ಅಂತ. ಓ ಅಮ್ಮ ನೀವು ನನಗೆ ವುಮೆನ್ಸ್ ಡೇ ಅಲ್ಲಿ ಏನೋ ಗಿಫ್ಟ್ ಕೊಡ್ತೀರಾ? ನೀನು ವುಮೆನಾ ಫಸ್ಟು? ನೀನು ಚೈಲ್ಡು ನೀನಿನ್ನ. ਪਰ ನಾನು ಹುಡುಗಿ ಅಂತೂ ಇದ್ದೀನಿ. ನೀವು ಹುಡುಗಿ ಅಷ್ಟೇ, ವುಮೆನ್ ಅಲ್ಲ ನೀನು. ನಾನು ವುಮೆನು. ಇಲ್ಲಿ ದೊಡ್ಡ ಕೂದಲು ಬಂದ್ಬಿಟ್ಟು ವುಮೆನಾ? ಮತ್ತೆ ಈಗ ನನ್ನ ಮಮ್ಮ ವ್ಲಾಗ್ ಮಾಡ್ತಾರೆ. ಬಾಯ್. ಏನು ಕೇಳಬೇಕು? ಅದೇ ರಿಸರ್ವೇಶನ್ ಇದೆ 10:30. ವಿಚ್ ಲಿಫ್ಟ್ ವಿ ಹ್ಯಾವ್ ಟು ಟೇಕ್? ವಿಚ್ ಸೈಡ್ ವಿ ಹ್ಯಾವ್ ಟು ಕಮ್? Restaurant reservations office. Our office hours are from 9 a.m. until Mari? 9 p.m. Okay, 9 Leave a a.m. message with your name and number. Please press 1 and we will get back. ಅದಕ್ಕೆ ಮೇಂಟೆನೆನ್ಸ್ ಎಷ್ಟು ಕಟ್ತಾ ಇರ್ತಾನೆ? ಅದಕ್ಕೂ ಕಟ್ಟಬೇಕು ಟ್ಯಾಕ್ಸ್. ರಾತ್ರಿ ಹೋಗ್ನೋರ್ದೆ ಚೆನ್ನಾಗಿರ್ತಾರಲ್ಲ. ರಾತ್ರಿ ನೋಡೋಣ. ಬಟ್ ಇದರಲ್ಲಿ ಏನಿದೆ ಅಭಿ, ಇಷ್ಟ ಇರೋದು ಕೆಳಗಡೆ ಇದೆ ನೋಡಿ. ಅದು ಕೆಳಗಡೆ ಇಷ್ಟ ಇರೋದಲ್ಲ. ಲಾಂಜಿಗೆ ಬಂದಿದ್ದೀವಿ. ಸೊ ಇದು ಬುರ್ಜ್ ಖಲೀಫಾ ಒಳಗಡೆ. ಇಟ್ಸ್ ಅ ಲಾಂಜ್ ಆಕ್ಸಿಸ್. ಆ್ಯಂಡ್ ಕಿಶೋರ್ ನಮಗಿಲ್ಲಿ ಸರ್ಪ್ರೈಸ್ ಆಗಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಬುರ್ಜ್ ಖಲೀಫಾ ಎಂಟ್ರಿ ಅಷ್ಟೇ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಅವರು ಇಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಈ ಬ್ರೇಕ್ಫಾಸ್ಟ್
ಆಲ್ಮೋಸ್ಟ್ ಪರ್ ಪರ್ಸನ್ ಅಭಿ ಎಷ್ಟು ಬೀಳುತ್ತೋ ಪರ್ ಪರ್ಸನ್ ಇದು 250 ದಿರಮ್ಸು ಕಿಟಿ 250 per head spend. ಹಾಂ ಅಂದರೆ ಎಷ್ಟಾಗುತ್ತೆ ಇಂಡಿಯನ್ ರುಪೀಸಲ್ಲಿ? ಒಬ್ರಿಗೆ ಇದು 4 ಜನಕ್ಕೆ ಸೇರಿ 25,000 ಇಂಡಿಯನ್ ರುಪೀಸಲ್ಲಿ ಬರೀ ಬ್ರೇಕ್ಫಾಸ್ಟಿಗೆ. ಸೊ ಯಾ ಸೂಪರ್ ಆಗಿದೆ. ಮೋಸ್ಟ್ಲಿ ಒನ್ ಆಫ್ ದ ಲಕ್ಸುರಿಯಸ್ಟ್ ಬ್ರೇಕ್ಫಾಸ್ಟ್ ಅನ್ಕೋತೀನಿ. ಸೊ ಯಾ ಚಾಕ್ಲೇಟ್ಸ್, Armani, one of the luxurious hotel lounge access. ಇದು ದಿರಮ್ಸಲ್ಲಿ ಬಂದರೆ ಪರ್ ಪರ್ಸನ್ 250 ದಿರಮ್ಸ್ ಬರುತ್ತೆ. ಸೊ 4 ಜನದಿಂದ ನಾವು 4 ಜನ ಇದ್ದೀವಿ. ಸೊ 250 ಅಂದರೆ 500 ದಿರಮ್ಸ್. ಸಾರಿ 1000 ದಿರಮ್ಸ್. ದ ರೆಸಿಡೆನ್ಸ್ ಲಾಂಜ್ ಕೆಳಗೆ ಗ್ರೌಂಡ್ ಫ್ಲೋರ್ ಹೋಗ್ಬೇಕು ಬಾ. ಟಾಪ್ ವ್ಯೂ ಡಬ್ಬಾ. ಇದು 123 ಸೆಕೆಂಡಲ್ಲಿ 123 ಫ್ಲೋರ್ಸ್ ಬಂದಿದ್ದೀವಿ. ಲೆಸ್ ದೆನ್ ಮಿನಿಟ್ ಅಲ್ಲಿ 123. Chinu, see here, this side, enjoy the. ಸೊ ಲಾಂಜ್ ಒಳಗಡೆ ಬಂದಿದ್ದೀವಿ. ಆ್ಯಂಡ್ ವಿಂಡೋ ಸೀಟ್ ಎಲ್ಲ ತಲೆ ಬಾಕ್ಸು. ಚಿನ್ನು ಇದೆ, ನಾನು ಒಳಗಡೆ ಬಂದಿದ್ವಿ. ಬ್ರೇಕ್ಫಾಸ್ಟ್ ಅದು ಒಂದು 450 ಅನ್ಕೋತೀನಿ. ಅದನ್ನು ತೊಗೊಂಡು ಬೆಸ್ಟ್ ಇಲ್ಲ. ಇಂಡಿವಿಜುವಲ್ ಆಗಿ ಬೇವರೇಜಸ್ ಆದ ಈಗ ಆರ್ಡ್ರ್ ಮಾಡ್ತಾ ಇದ್ದೀವಿ. ಕಿಶೋರ್ ಏನೋ ಮಾತಾಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಬಾರ್ ಕೌಂಟರ್, ಡ್ರಿಂಕ್ಸ್ ಎಲ್ಲ ಇದೆ. ಮಗಳು ಸೇರಿ 4 ಜನ. ತಿನ್ನೋ ಕೆಳಗಡೆ ಹಾಕ್ತೀನಿ. ಚೆನ್ನಾಗಿದೆ, ತಿನ್ನಪ್ಪ. ಇವತ್ತು ದೇವರು ಚೆನ್ನಾಗಿ ತಮಿಸ್ಬಿಡಪ್ಪ. ಏನು ಮಾಡೋಕ್ಕಾಗಲ್ಲ. ಫ್ರೆಂಚ್ ಟೋಸ್ಟ್ ನೈಸ್. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆ್ಯಂಡ್ ಈಗ ಒಂದು ಸ್ಪೆಷಲ್ ಆಗಿ ಒಂದು ಗೋಲ್ಡ್ ಕಾಫಿ, ಅಂದರೆ ಚಿನ್ನದ ಕಾಫಿನ ತರಿಸಿದ್ದೀವಿ. ಸೊ ಇಲ್ಲಿ ಅದು ಫೇಮಸ್ ಅಂತೆ, ಲೈಕ್ ಒರಿಜಿನಲ್ ಗೋಲ್ಡ್ ಅದಿರುತ್ತೆ. ಆ್ಯಂಡ್ ಇಟ್ಸ್ ಅ ಬ್ಯಾಕ್ ವ್ಯೂ. ಚಲ್ ಮೊಬೈಲ್ ಪಾಸ್ವರ್ಡು. ಸೊ ಫಿನಿಶ್ಡ್ ವಿತ್ ದ ಬ್ರೇಕ್ಫಾಸ್ಟ್. ಇದು ಜಾಮ್ಸ್ ಅಂತ, ಲೈಕ್ ಸ್ಟ್ರಾಬೆರಿ. ಇದು ಸ್ಟ್ರಾಬೆರಿ, ದಿಸ್ ಇಸ್ ಆರೆಂಜ್. ಇದು ತುಂಬ ಸ್ಟ್ರಾಂಗ್ ಇದೆ. ಇದು ಆರೆಂಜ್. ಇದು ಆರೆಂಜು. ಆ್ಯಂಡ್ ಇದು ಒರಿಜಿನಲ್ ಫ್ಲವರ್. ಯಾವುದು?
ಎಲ್ಲಡ್ಸ್ಬೋದು ಹಿಂಗೆ. ತಿನ್ನು ತಿನ್ಬಿಡು, ಯಾಕಲ್ಲ ಎಲ್ರಿಗೂ ಸ್ವಲ್ಪ ಕೊಡು. ಕಿಟ್ಟಿ ಬಾಂಬ್ಸ್ ತಿನ್ನು ತಿನ್ನು, ಅದು ಕಚ್ಕೊಂಡು ತಿನ್ನು. ಸಕ್ಕರೆ ಅದು ಕಚ್ಚಿ ನೋಡು, ಸಕ್ಕರೆನ ಏನಂತ ಸಕ್ಕರೆ ಸ್ವೀಟ್ ಐತೆ ಅಪ್ಪ. ಟ್ಯಾಂಗೋಲ ಸಾಕದು ಹೋಗ್ಲಾ, ನೀನು ಒಬ್ಳೆ ಗೋಲ್ಡ್ ತಿಂದಿದ್ಯಾ? ಗೋಲ್ಡ್ ತಿನ್ಬಿಟ್ಟು ಗೋಲ್ಡ್ ರಾಣಿ ನಂದು ಮಾರಿ. ಚೆನ್ನಾಗೈತೆ. ಹೆಂಗ್ ಬೇಡ್ತಾವಣೆ ಅವಳ ಹತ್ರ. ಇಲ್ಲಿಂದ ಬುರ್ಜ್ ಖಲೀಫಾ. ಯಾ ಓ ಅಷ್ಟಿದೆ. ನಾವು ಅದರಲ್ಲಿ 123rd ಫ್ಲೋರ್ಗೆ ಹೋಗಿದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ನಮ್ದಿದ್ದು. ಗೈಸ್, ನೀವೀಗ ನೋಡ್ತಿದ್ದಾರಾ ಇಮಾರ್ ಬಿಲ್ಡಿಂಗು. ಹಾಗೆ ಈಗ ಲೆಫ್ಟಿಗೆ ಮೂವ್ ಆಗ್ತಾ ಇದ್ದೀನಿ. ಮೂವ್ ಆದಾಗ ನಿಮಗೆ ಬುರ್ಜ್ ಖಲೀಫಾ ಟವರ್ ಇದೆ. ಇದು ಬುರ್ಜ್ ಖಲೀಫಾದಿಂದ ನೀವು ದುಬೈ ಮಾಲಿಗೆ ಬರೋದು ಹೆಂಗೆ ಅಂತ ಇದೆ. ಇದು ಬುರ್ಜ್ ಖಲೀಫಾ. ಅಲ್ಲಿಂದ ಬುರ್ಜ್ ಖಲೀಫಾ ಕೆಳಗಡೆ ಬ್ಯಾಕ್ ಸೈಡು MR ಹೋಟೆಲಿಂದ ಈ ಕಡೆ ಬಂದರೆ ನಿಮಗೆ ದುಬೈ ಮಾಲಿಗೆ ಬರ್ಬೋದು. ಹೀಗೆ ದುಬೈ ಮಾಲಿಗೆ ಬರ್ತಾ ಈ ಕ್ರಾಸ್ ಸಿಗುತ್ತೆ, ಹೋಟೆಲ್ ಸಿಗ್ನಲ್ ಇದೆ. ಇದು ದುಬೈ ಬುರ್ಜ್ ಖಲೀಫಾಗೆ ಮೆಕ್ಯಾನಿಕಲ್ ಮೇಂಟೆನೆನ್ಸ್ಗೆ ವೆಹಿಕಲ್ಸ್ ಇದು. ಈಗ ನೀವು ನೋಡ್ತಾ ಇರೋದು ದುಬೈ ಮಾಲ್ಗೆ ಹೋಗೋ ಎಂಟ್ರೆನ್ಸ್. ನೀವು ಫೋಟೋ ತೆಗಿತೀರಲ್ಲ, ಅವಾಗ ಮುಂದೆ ಹಿಂಗೆಲ್ವರಿ ಚೇನು ಸೈಡ್ ಹೋಗಂತ. ಓಕೆ, ಮುಂಚೆ ಸರ್ಪ್ರೈಸ್. ಈಗ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೋಡಿ ದುಬೈ ಮಾಲ್. ಈಗ ನಾವು ಎಂಟ್ರ್ ಆಗ್ತಾ ಇರೋದು ಬುರ್ಜ್ ಖಲೀಫಾ ಸೈಡಿಂದ ಬಂದು ದುಬೈ ಮಾಲಿಗೆ. ಇಟ್ಸ್ ದುಬೈ ಮಾಲ್ ಒಳಗಡೆ ಇದು. ಸೊ ಎಲ್ಲೆಲ್ಲೂ ಸೆಕ್ಯೂರಿಟಿಗಳಿದ್ದಾರೆ ನೋಡ್ಬೋದು. ಸೊ ಇದು ತುಂಬ ದೊಡ್ಡ ಮಾಲ್. ಆ್ಯಂಡ್ ಇಲ್ಲಿ ಮನೀಶ್ ಮಲ್ಹೋತ್ರಾ ಅದು ಎಲ್ಲನೂ ಇದೆ. ಸೊ ತೋರಿಸ್ತೀನಿ ನಾನು. ಸೊ ಒಳಗಡೆ ಈ ಥರ ಇದೆ. ತುಂಬ ಕಾಮ್ನೆಸ್. ಇದು ನನ್ನ ಮಗಳು ಹಿಂಗೆ ಆಡೋದು. ಬಟ್ ಏನು ತೊಗೋಬೋದು ಇಲ್ಲಿ, ಏನೋ ನೋಡೋಣ ಏನು ತೊಗೋಬೋದು ಅಂತ. ಬಲ್ಗರಿ ಹಾಂ, ಇದು ಈ ಬ್ರ್ಯಾಂಡ್. ಹೇಳಿದ್ರು ಅವರು. ಟ್ಯಾಕ್ಸಿಗೂ ಫೆಸಿಲಿಟಿ ಇದೆ. ಇಟ್ಸ್ ಅ ಮಾಲ್ ಟ್ಯಾಕ್ಸಿ. ಡಿಯೋರ್ ಇದೆ, ಗುಚಿ ಇದೆ. ಸೊ ಇಟ್ಸ್ ಅ ಕಾಸ್ಮೆಟಿಕ್ಸ್ ಪ್ಲಸ್ ಬ್ಯಾಗ್ಸ್. ಯಾ ವ್ಯಾಲೆಂಟಿನೋ